ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಶಾಸಕರು ಕೂರಬೇಕಾದ ಸಭೆಯಲ್ಲಿ ಶಾಸಕರ ಆಪ್ತ ಸಹಾಯಕ ಕೂತು ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಪಟ್ಟಣದಲ್ಲಿ ನಡೆದಿದೆ. ಶಾಸಕರ ಜಾಗದಲ್ಲಿ ಅವರ PA ಕೂತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಡೂರಿನ ತಾಲೂಕು ಕಚೇರಿಯಲ್ಲಿ ನಿನ್ನೆ ಸಂಜೆ 4 ಗಂಟೆಗೆ ತಹಶೀಲ್ದಾರ್ ಪೂರ್ಣಿಮಾ ಕಂದಾಯ ಗ್ರಾಮಗಳು ಹಾಗೂ ಕಂದಾಯ ಗ್ರಾಮಗಳ ಅಭಿವೃದ್ಧಿ ಕುರಿತಂತೆ ದಾಖಲೆಗಳ ಜೊತೆ ಸಭೆಗೆ ಬರುವಂತೆ ಸೂಚನೆ ನೀಡಿದರು. ಸಭೆಯಲ್ಲಿ ಭೂ ದಾಖಲೆಗಳ ಇಲಾಖೆ ಉಪನಿರ್ದೇಶಕರು, ತಾಲೂಕಿನ ಉಪ ತಹಶೀಲ್ದಾರ್ಗಳು ಹಾಗೂ ತಾಲೂಕಿನ ಎಲ್ಲ PDOಗಳು ಹಾಜರಿದ್ದರು. ಕಡೂರು ಶಾಸಕ KS ಆನಂದ್ ಹಾಜರಿರಬೇಕಿತ್ತು. ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಆಪ್ತ ಸಹಾಯಕ ಮಂಜುನಾಥ್ ವೇದಿಕೆ ಮೇಲೆ ತಹಶೀಲ್ದಾರ್ ಜೊತೆ ಕೂತು ಅಧಿಕಾರಿಗಳ ಸಭೆ ನಡೆಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. MLA PM ಮಂಜಣ್ಣ ಇದ್ದರು ಪ್ರತಿ ತಿಂಗಳ 25,000 ರೂಪಾಯಿ ಕೊಡುವಂತ ಹೇಳಿ ನನಗೆ ಬಿಡಿಸ್ತಾ ಇದ್ದಾರೆ. ನನಗೆ ಇದು ಟಾರ್ಚರ್ ಕೊಡೋದೇನು, ಕಿರುಕುಳ ಕೊಡೋದೇನು, ದೌರ್ಜನ್ಯ ಮಾಡೋದೇನು ಅಷ್ಟೊಂದು ಮಾಡಿದ್ದಾರೆ. ಪೂರ್ಣಿಮಾ ಅವರು ಇದಾರಲ್ಲ, ಅವರು ಯಾವ ತರ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರೆ ಅಷ್ಟೊಂದು ಹಣಕ್ಕೋಸ್ಕರ ಆಮಿಷ ಹೊಡ್ತಾರೆ. ಕಾನೂನು ಉಲ್ಲಂಘನೆ ಹಾಗೂ ಶಾಸಕರ PA ಅಂದಾ ದರ್ಬಾರ್ ವಿರುದ್ಧ ಕಡೂರಿಗರು ಕಿಡಿಕಾರಿದ್ದಾರೆ. ಕಡೂರು ತಾಲೂಕಿನ ಶಾಸಕರು ಇಲ್ಲದಾಗ ಇವರೇ ಶಾಸಕರ? ಇವರು ಕಡೂರಿಗೆ ಸೂಪರ್ ಶಾಸಕರ ಎಂದೆಲ್ಲ ಜನ ಪ್ರಶ್ನಿಸಿದ್ದಾರೆ. ಶಾಸಕರ ಆಪ್ತ ಸಭೆಯಲ್ಲಿ ಕೂತಾಗ ತಹಶೀಲ್ದಾರ್ ಏಕೆ ಸುಮ್ಮನಿದ್ರು ಎಂಬ ಪ್ರಶ್ನೆ ಕೂಡ ಮೂಡಿದೆ. ಪ್ರೋಟೋಕಾಲ್ ಸಮಸ್ಯೆಯಾಗುತ್ತೆ, ನೀವು ಕೂರುವಂತಿಲ್ಲ ಎಂದು ಹೇಳಬಹುದಿತ್ತು. ಆದರೆ ತಹಶೀಲ್ದಾರ್ ಏಕೆ ಹೇಳಲಿಲ್ಲ ಎಂಬುದು ಸಾರ್ವಜನಿಕರ ಆಕ್ರೋಶದ ಜೊತೆ ಅನುಮಾನ ಕೂಡ ಮೂಡಿದೆ.